ಸಾಮಾನ್ಯವಾಗಿ ಶುಗರ್ ಇರೋವಂಥವ್ರು ಅಥವಾ ಡಯಾಬಿಟಿಸ್ ಇರೋವಂಥವ್ರು ಡಾಕ್ಟರ್ ಹೇಳ್ತಾರೆ ಚಪಾತಿನೂ ಜಾಸ್ತಿ ತಿನ್ನಬಾರ್ದು ಅಂತಾರೆ, ಅದರಲ್ಲಿ ಗ್ಲೂಟನ್ ಜಾಸ್ತಿ ಇರುತ್ತೆ ಅಂತನವರಿಗೆ ಈ ಚಪಾತಿ ಹಿಟ್ಟನ್ನು ನೀವು ಖಂಡಿತ ಪ್ರತಿದಿನ ತಿನ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಹತ್ರ ಸಿಗುವಂಥ ಬೈಸುಜ್ಜಿ ಚಪಾತಿ ಹಿಟ್ಟಲ್ಲಿ ಬರೀ ಗೋಧಿ ಅಷ್ಟೇ ಅಲ್ಲ, ಕಡಲೆಕಾಳು, ಫ್ಲಾಕ್ಸ್ ಸೀಡ್, ಸೋಯಾ, ಮೆಂತ್ಯ ಇದನ್ನೆಲ್ಲ ಹುರಿದು ಪೌಡ್ರ್ ಮಾಡಿಸಿರೋದ್ರಿಂದ ನಿಮಗೆ ಚಪಾತಿ ಹಿಟ್ಟಿನ ಪ್ಯಾಕೆಟ್ ಓಪನ್ ಮಾಡ್ತಿದ್ದಂಗೆ ಒಂದು ಒಳ್ಳೆ ಘಮ ಬರುತ್ತೆ. ಇದರಿಂದ ಮಾಡ್ಕೊಂಡು ತಿನ್ನುವಂಥ ಚಪಾತಿನಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಾಗಿರುತ್ತೆ, ಜೊತೆಗೆ ಶುಗರ್ ಲೆವೆಲ್ನ ಜಾಸ್ತಿ ಮಾಡ್ದಲೇ ಇರೋ ಹಾಗೆ ಇದು ಕಂಟ್ರೋಲ್ ಮಾಡುತ್ತೆ. ಸೊ ಹೆಚ್ಚು ಫೈಬರ್ ಇರುವಂಥ ಈ ಚಪಾತಿ ಹಿಟ್ಟಿಂದ ಪ್ರತಿದಿನ ನೀವು ಆರಾಮಾಗಿ ಚಪಾತಿ ಮಾಡ್ಕೊಂಡು ತಿನ್ಬೋದು. ರೆಗ್ಯುಲರ್ ಆಗಿ ನಾವು ಹೇಗೆ ಚಪಾತಿಗೆ ಹಿಟ್ಟು ಕಲಿಸ್ತೀವೋ ಅದೇ ರೀತಿನೇ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡ್ಬೇಕು. ಇದರಲ್ಲಿ ಕಡಲೆಕಾಳು, ಸೋಯಾ, ಫ್ಲಾಕ್ಸಿಡ್, ಮೆಂತ್ಯ ಇದೆಲ್ಲ ಇರೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಚಪಾತಿನಲ್ಲಿ ಟೇಸ್ಟ್ ಡಿಫ್ರೆನ್ಸ್ ಬರಲ್ಲ, ಇನ್ನೂ ಒಳ್ಳೆ ರುಚಿ ಕೊಡುತ್ತೆ. ಒಂದ್ಸತಿ ನಮ್ಮ ಬೈಸುಜ್ಜಿ ಚಪಾತಿ ಹಿಟ್ಟನ್ನ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ. ತುಂಬಾ ಜನಕ್ಕೆ ನಮ್ಮ ಚಪಾತಿ ಹಿಟ್ಟು ಇಷ್ಟ ಆಗಿದೆ, ಹಾಗೆ ರೀ ಆರ್ಡರ್ ಕೂಡ ಮಾಡ್ತಿದ್ದಾರೆ. ಸಾಫ್ಟ್ ಆಗಿ ಬರಬೇಕು ಅಂದ್ರೆ ನೀವು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಚಪಾತಿ ಮಾಡ್ಕೋಬಹುದು, ಅಥವಾ ಎಣ್ಣೆನೇ ಹಾಕಬಾರ್ದು ಅಂದ್ರೆ ಫುಲ್ ಕರಿತಿನಲ್ಲಿ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ತುಂಬಾ ಮೃದುವಾಗಿ ಬರುವಂತ ಈ ನಮ್ಮ ಬೈಸುಜ್ಜಿ ಚಪಾತಿ ಹಿಟ್ಟನ್ನ ಒಂದ್ಸತಿ ನೀವು ತರಿಸ್ಕೊಂಡು ಟ್ರೈ ಮಾಡಿ ನೋಡಿ. ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಮೂಲಕ ಹಾಗೆ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ.